ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯ ಪ್ರತಿಷ್ಠಿತ ಕ್ಷೇತ್ರ ಶಿಗ್ಗಾಂವದಾಗಿನ್ನು ಉಪಚುನಾವಣೆ ಆಗೋದ್ರಿ. ರಣಕಹಳೆ ಊದು ಕದನ ಪ್ರಾರಂಭ ಆಗೈತಿ. ಪ್ರತಿ ಅಭ್ಯರ್ಥಿಗಳು ಮನೆ ಮನೆಗೆ ಭೇಟಿ ಕೊಡಾಕತ್ತಾರ. ನನ್ನ ನಡೆ ಹಳ್ಳಿಯ ಕಡೆ ಎಷ್ಟೊಂದು ಮತದಾರರನ್ನು ಒಲಿಸಿಕೊಳ್ಳುವ ಸಲುವಾಗಿ ದೈನಂದಿನವಾಗಿ ಪ್ರಚಾರ ಮಾಡಾಕತ್ತಾರ. ಅದರಲ್ಲಿ ಈಗ ಪೈಪೋಟಿ ಇರುವುದು ಅಲ್ಪಸಂಖ್ಯಾತ ಮತ್ತು ಲಿಂಗಾಯತರಿಗೆ. ನಾವು 2 ಅಭ್ಯರ್ಥಿಯ ಬಗ್ಗೆ ವೋಟ್ ಬ್ಯಾಂಕ್ ಮಾಡಿದ್ವಿ. ವೋಟಿಂಗ್ ಮಾಡುವ ಸಲುವಾಗಿ ಯಾರು ಮತ ಹಾಕ್ತೀರಿ ವೋಟಿಂಗ್ ಪ್ರಕಾರ ನಾವು ಆಯ್ಕೆ ಮಾಡಿ ಅಭ್ಯರ್ಥಿಯ ಫಲಿತಾಂಶ ಘೋಷಣೆ ಮಾಡ್ತೀವಿ. ಆ ಕಾಲ ಈಗ ಕೂಡಿ ಬಂದೈತಿ. ಕಳೆದ ಅಧಿವೇಶನ ಇದ್ದ ಕಾರಣ ನಾವು ಫಲಿತಾಂಶವನ್ನು ಘೋಷಣೆ ಮಾಡಲಿಕ್ಕೆ ನಮಗೂ ಸಮಯ ವಿಳಂಬವಾಯಿತು. ನಾವು ಅಧಿವೇಶನದಲ್ಲಿ ಭಾಗವಹಿಸಿದ್ವಿ ಬೆಂಗಳೂರಲ್ಲಿ. ಅಲ್ಲಿ ಅನೇಕ ಮಂತ್ರಿಗಳ ಶಾಸಕರ ಸಲಹೆ ಪಡೆದಾಗ ಅಲ್ಲಿ ಈಗ 2 ಅಭ್ಯರ್ಥಿಗಳು ದೆಹಲಿಯಲ್ಲಿ ಹೋಗಿ ಬಿಡಾರ ಹೂಡಿ ಅಲ್ಲಿಯೂ ಸಹಿತ ತಮ್ಮ ಪ್ರಭಾವ ಒತ್ತಡ ತರಾಕತ್ತಾರ. ಅಲ್ಲಿ ಮೊಟ್ಟ ಮೊದಲನೆಯದಾಗಿ ಸೈಯದ್ ಆಜಂ ಪೀರ್ ಖಾದ್ರಿ ಮುನ್ಸೂಚನೆಯಲ್ಲಿ ನಾಗಾಲೋಟದಿಂದ ಓಡಾಕತ್ತಾರ. ಆ ನಾಗಾಲೋಟದ ಕುದುರೆಯನ್ನ ಕಟ್ಟಿ ಹಾಕಲಿಕ್ಕೆ ಇದೇ ಮಹಿಳಾ ಪಂಚಮಶಾಲಿಯ ಅಭ್ಯರ್ಥಿ ಪ್ರೇಮಾ ಪಾಟೀಲ್ ಬೆನ್ನ ಹತ್ಯಾಡ್ರಿ. ಪ್ರೇಮಾ ಪಾಟೀಲ್ ಸಾಮಾಜಿಕ ಚಟುವಟಿಕೆ ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದು, ಸೈಯದ್ ಆಜಂ ಪೀರ್ ಖಾದ್ರಿ 1 ಸಲ ಶಾಸಕರಾಗಿದ್ದು, 3-4 ಸಾರಿ ಸೋತವರು ಅನುಕಂಪ ಐತಿ. ಆದರೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ರೆ ಹೈಕಮಾಂಡು ಅಲ್ಪಸಂಖ್ಯಾತನೂ ಗೆಲುವಿನ ದಾರಿ ಕಾಂಗ್ರೆಸ್ನಿಂದ, ಪ್ರೇಮಾ ಪಾಟೀಲರಿಗೂ ಕೊಟ್ರೆ ಲಿಂಗಾಯತ ಅಭ್ಯರ್ಥಿ ಅದೂ ಸಹಿತ ಗೆಲುವಿನ ದಾರಿಯಲ್ಲಿ. ಇನ್ನು ಹೈಕಮಾಂಡ್ 2ರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡಬೇಕಲ್ರಿ. ಅನೇಕ ಅಭಿಮಾನಿ ಬಳಗ ನಾವು ವೋಟ್ ಮಾಡ್ರಿ ಅಂದಾಗ 70% ಕಾಂಗ್ರೆಸ್ಸಕ್ಕೇನೆ ಬೆಂಬಲ ಕೊಟ್ಟಿದ್ದೀರಿ. 70% ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟ ತಕ್ಷಣ ಅದರಲ್ಲಿ 50-50 ಬಂದಾರ. ಇದೇ ಸೈಯದ್ ಆಜಂ ಪೀರ್ ಖಾದ್ರಿ ಮತ್ತು ಪ್ರೇಮಾ ಪಾಟೀಲ್. ಅದರಲ್ಲಿ ಒಂದು ಸ್ವಲ್ಪ ಮುನ್ಸೂಚನೆಯಲ್ಲಿದ್ದಾರ ಸೈಯದ್ ಆಜಂ ಪೀರ್ ಖಾದ್ರಿ. ಸೈಯದ್ ಆಜಂ ಪೀರ್ ಖಾದ್ರಿಗೆ ಒಂದು ಗೌರವ ಐತಿ. ಸೈಯದ್ ಆಜಂ ಪೀರ್ ಬಹಳ ಸವಿನಯದಿಂದ ಮಾತನಾಡುವಂಥ ವ್ಯಕ್ತಿ, ಅಜಾತ ಶತ್ರು, ಯಾರ ಜೊತೆನೂ ದ್ವೇಷ ರಾಜಕಾರಣ ಮಾಡಲಾರದಂಥ ವ್ಯಕ್ತಿ. ಅವರಿಗೆ ನಮ್ಮ ಮಣಿದೇವರು ಅಂತಾರ, ಹುಲಗೂರು ದರ್ಗಾದವರು. ಎಲ್ಲ ಪ್ರತಿಷ್ಠಿತ ದರ್ಗಾದಲ್ಲಿ ಅಲ್ಲಿ ಒಂದು ಹಿಂದೂ ಮುಸ್ಲಿಮ ಭಾವೈಕ್ಯತೆಯ ಕೇಂದ್ರವಾದ ಸೈಯದ್ ಖಾದ್ರಿ ಪೀರ್ ದರ್ಗಾ. ಆ ದರ್ಗಾದ ಪ್ರಮುಖ ಗುರುಗಳೇ ಇವರೇ ಸೈಯದ್ ಆಜಂ ಪೀರ್ ಖಾದ್ರಿ. ಆಜಂ ಪೀರ್ ಖಾದ್ರಿ ಮೇಲೆ ಈಗ 2-3 ಸಾರಿ ಸೋತಾರ. ಅನುಕಂಪ ಐತಿ. ಇಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಮಕಾಡೆ ಮಲಸಬೇಕಾದ್ರೆ ಅಲ್ಲಿ ಆಜಂ ಪೀರ್ ಖಾದ್ರಿಗೆ ಟಿಕೆಟ್ ಕೊಡಬೇಕು ಅಂತಾರ ಶಿಗ್ಗಾಂವ್ ಮತದಾರರು. ಅದರ ಬೆನ್ನ ಹತ್ತಿದಾರ ಲಿಂಗಾಯತ ಮತದಾರರು. ಲಿಂಗಾಯತರು ಸಹಿತ ಭಾವೈಕ್ಯತೆ ಸಂಕೇತ ಸಾರಿದವರು. ಅನ್ನ ಬಸವಣ್ಣನವರ ನಾಡಿನಲ್ಲಿ ಅನ್ನ ದಾಸೋಹ ಮಾಡಿದಂಥ ಶಿಕ್ಷಣ ಕೇಂದ್ರಗಳನ್ನು ತೆಗೆದು ಇವತ್ತು ಮಠಾಧೀಶರು ಅನ್ನ ಬಸವಣ್ಣನವರ ಹೆಸರಿನ ಮೇಲೆ ಇವತ್ತು ರಾಜ್ಯದಲ್ಲಿ ಹೆಸರುವಾಸಿಯಾದಂಥ ಈ ಲಿಂಗಾಯತ ಸಮುದಾಯ ಸಹಿತ ಪ್ರೇಮಾ ಪಾಟೀಲ್ಗೆ ಟಿಕೆಟ್ ಕೊಟ್ಟರೆ ದೊಡ್ಡ ಜನ ಬಂದಲ್ಲಿ ಅಖಾಡ ಕೇಳಿತಾರ. ಇವರಿಬ್ಬರಲ್ಲಿ ಸೈಯದ್ ಆಜಂ ಪೀರ್ ಖಾದ್ರಿ ಕೊಟ್ರು ಗೆಲುವು ಖಚಿತ, ಪ್ರೇಮಾ ಪಾಟೀಲ್ಗೂ ಕೊಟ್ಟರು ಗೆಲುವು ಖಚಿತ. ಆದರೆ ಪ್ರೇಮಾ ಪಾಟೀಲ್ಗಿಂತ ಆಜಂ ಪೀರ್ ಖಾದ್ರಿ ಬಹಳ ನಾಗಾಲೋಟದಿಂದ ಮುಂದೆ ಓಡಾಕತ್ತಾರ. ಕಮೆಂಟ್ ಮತ್ತು ಅನಿಸಿಕೆ ಲೈಕ್ಗಳನ್ನು ನೋಡಿದಾಗ ಇದರಲ್ಲಿ ಆಜಂ ಪೀರ್ ಖಾದ್ರಿ ಸ್ವಲ್ಪ ಮೇಲುಗೈ ಸಾಧನೆ ಮಾಡುವ ಸಲುವಾಗಿ ಹೊಂಟಾರ. ಆದರೂ ಸಹಿತ ಪ್ರೇಮಾ ಪಾಟೀಲ್ ಬೆನ್ನ ಹತ್ಯಾರ. ಇಲ್ಲಿ 60-40 ಆಗಾಕತೈತಿ. ಪ್ರೇಮಾ ಪಾಟೀಲ್ ಇನ್ನೂ ಬಹಳ ಶ್ರಮ ವಹಿಸಿ ಏನಾದರೂ ಹೈಕಮಾಂಡ್ ಅವರಿಗೆ ಟಿಕೆಟ್ ಕೊಟ್ರ ಅಲ್ಲಿ ಸೈಯದ್ ಆಜಂ ಪೀರ್ ಖಾದ್ರಿ ಅವರ ಮನ ಒಲಿಸುವುದು ಬಹಳ ಇಂಪಾರ್ಟೆಂಟ್ ರೀ. ಅಲ್ಲಿ ಸೈಯದ್ ಆಜಂ ಪೀರ್ ಖಾದ್ರಿ ಮನಸ್ಸು ಒಲಿದು ಎಲ್ಲಾದರೂ ಲಿಂಗಾಯತರಿಗೆ ಬೆಂಬಲ ಕೊಟ್ರೆ ಅಲ್ಲಿ ಲಿಂಗಾಯತ ಅಭ್ಯರ್ಥಿ ಆಯ್ಕೆ ಆಗ್ತಾರೆ. ಎಲ್ಲಿ ಲಿಂಗಾಯತ ಅಭ್ಯರ್ಥಿಯ ಸಮುದಾಯ ಎಲ್ಲಿ ಆಜಂ ಪೀರ್ ಖಾದ್ರಿಗೆ ಸಪೋರ್ಟ್ ಮಾಡ್ತಾನಂಥೇಳಿ ನೇರವಾಗಿ ಖಾದ್ರಿ ಅವರೇ ನೀವೇ ನಿಂದ್ರಿ, ನಮ್ಮ ಸಮುದಾಯದ ಬೆಂಬಲ ಐತಂದ್ರೆ ಅಲ್ಲಿ ಖಾದ್ರಿ ಅವರು ಗೆಲ್ತಾರ. ಅಲ್ಲಿ 50-50 ಐತ್ರಿ. ಆಜಂ ಪೀರ್ ಖಾದ್ರಿ ಅವರಿಗೆ ಮಾಡಿದರೆ ಅವ್ರು ಆಗ್ತಾರ. ಇವರು ಆಜಂ ಪೀರ್ ಖಾದ್ರಿಗೆ ಸಪೋರ್ಟ್ ಮಾಡಿದರೆ ಪ್ರೇಮಾ ಪಾಟೀಲ್ ಅವರು ಅವ್ರಿಗೆ ಸಪೋರ್ಟ್ ಮಾಡಿದರೆ ಅಲ್ಲಿ ಖಾದ್ರಿ ಪ್ರೇಮಾ ಪಾಟೀಲ್ ಇಬ್ಬರು ಈಕ್ವಲೆಂಟದಲ್ಲಿ ಹೊಂಟಾರ. ಆದ್ರೆ ಅಲ್ಲಿಯ ಮಹಾಜನತೆ, ಶಿಗ್ಗಾಂವದ ಜನತೆ ಈ ಇಬ್ಬರನ್ನು ಬಿಟ್ಟು ಮತ್ತೊಬ್ಬ ಅಭ್ಯರ್ಥಿಯನ್ನ ತಯಾರ ಮಾಡಾಕತ್ತಾರ ಏನೋ ಅಂತೇಳಿ ತಿಳಿದು
ಇನ್ನು ಶಿಗ್ಗಾಂವಿಗೆ ಬರಾಕತ್ತೀನಿ. ಏನು ಅಭಿಪ್ರಾಯ ಅದಾವ ನೇರ ನಿಮ್ಮ ಹಳ್ಳಿಗಳಲ್ಲಿ ನಾನು ಸಮೀಕ್ಷೆ ಮುಖಾಂತರ ಶಿಗ್ಗಾಂವ್ಗೆ ಬರಾಕತ್ತೀನಿ. ಹಂಗಾದ್ರೆ ಶಿಗ್ಗಾಂವ್ ಮತದಾರರು ಯಾವ ರೀತಿ ನನಗೆ ಸ್ವಾಗತ ಮಾಡ್ತೀರಿ, ಎಷ್ಟು ಪ್ರೀತಿ ಅಭಿಮಾನ ತೋರಿಸ್ತೀರಿ? ಶಿಗ್ಗಾಂವ್ ಮತದಾರರೇ, ಉತ್ತರ ಕರ್ನಾಟಕದಲ್ಲಿ ನಿಜಲಿಂಗಪ್ಪ ಅವರು ಅವಿರೋಧ ಆಯ್ಕೆಯಾದಂಥ ಮುಖ್ಯಮಂತ್ರಿಯ ಕ್ಷೇತ್ರ, ಅದೇ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕ್ಷೇತ್ರ. ಆದರೆ ಭಾರತೀಯ ಜನತಾ ಪಕ್ಷದಿಂದ ಇನ್ನೂ ಅಖಾಡ ತಯಾರಾಗಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಗಾಳಿ ಬಹಳ ಐತೆ ಅಂತ ಹೇಳಿ ಅಲ್ಲಿ ಭಾರತೀಯ ಜನತಾ ಪಕ್ಷದವರು ಸರ್ಕಾರವು ಕಾಂಗ್ರೆಸ್ ಐತೆ ಅಂದಮೇಲೆ ಸೋಲಾಗತೈತಿ ಬಿಡಪ್ಪ, ಒಬ್ಬ MLA ಹೋಗಿ ಅಲ್ಲೇನ ಮಾಡವದಾನ ಅಂತೇಳಿ ತಿಳಿದ ಸುಳ್ಳೆಯಲ್ಲಿ ಖರ್ಚು ಮಾಡ್ಕೊ ತಿರುಗಾಡೋದು ಅಂತೇಳಿ ಇದು ಸಹಿತ ಹಿನ್ನಡೆ ಸಾಧನೆ ಮಾಡಾಕತ್ತಾರ ಭಾರತೀಯ ಜನತಾ ಪಕ್ಷದವರು. ಇದರ ಲಾಭ ಆಜಂಪೀರ್ ಖಾದ್ರಿ ಮತ್ತು ಪ್ರೇಮಾ ಪಾಟೀಲ್ ಯಾವ ರೀತಿ ಲಾಭ ತಗೋತಾರ? ಈ ಖಡಕ್ ಜವಾರಿ ಕಾಕಾಗೆ ನಿಮ್ಮ ಅನಿಸಿಕೆಗಳನ್ನ ಹಾಕ್ರಿ. ಇನ್ನು ನೇರ ಬರ್ತೀನಿ. ಏನು ನಿಮ್ಮ ಪ್ರಶ್ನೆ ನನ್ನ ಉತ್ತರ, ನಿಮ್ಮ ಉತ್ತರ ನನ್ನ ಪ್ರಶ್ನೆ. ಇದಕ್ಕೆ ಸಮೀಕ್ಷೆ ಮುಖಾಂತರ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಯೂಟ್ಯೂಬ್ದಾಗ ಬಟನ್ ಹೊಡಿಬೇಕ್ರಿ. ಮತ್ತು ನಿಮಗೆ ಮೊದಲನೇ ಮಾತು ನಿಮಗೆ ವಿನಂತಿ ಮಾಡಿ ಹೇಳ್ತೇನೆ, ಸಬ್ಸ್ಕ್ರೈಬ್ ಹೆಚ್ಚಾದು ಅಂದ್ರೆ ನಿಮಗೆ ದಿವಸ ನೋಡಕ್ಕೆ ಸಿಗ್ತೈತಿ ನೋಟಿಫಿಕೇಶನ್. ಯಾವುದೋ ಒಂದು ಗ್ರೂಪ್ನಾಗ ಬಂದಂಥ ವಿಡಿಯೋ ನೋಡಿದಾರಲ್ಲ, ನೇರವಾಗಿ ನಂಬರ್ 1 ನ್ಯೂಸ್ ಕನ್ನಡ ಅಂತ ಟೈಪ್ ಮಾಡ್ರಿ, ಅಲ್ಲಿ ಗಂಟಿ ಬರ್ತೈತಿ, ಹೊಡೀರಿ. ಫೇಸ್ಬುಕ್ದಾಗ ಫಾಲೋ ಮಾಡ್ರಿ, ಲೈಕ್ ಶೇರ್ ಮಾಡ್ರಿ, ಅನಿಸಿಕೆಗಳನ್ನ ಹಾಕ್ರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿಯೊಂಗೆ ಬರ್ತೀನಿ. ನಮಸ್ಕಾರ.